ಕೊಡ್ತೀವಿ. ತುಂಬಾ ಜನ ವಿಷ್ಣು ಬರ್ಡೇಗೆ ಖರ್ಚು ಎಷ್ಟಾಯ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ ನೋಡಿ ನೋಡಿ. ಅಪ್ಪನ ಮಗ ಈಗಲೇ ಏ ಅಂತ ಜಗಳ ಆಡ್ತವ್ರೆ. ಈ ಕಾರ್ ಪ್ರೈಸ್ ಬಂದು ಎಷ್ಟು ಅಂತ ನೀನ್ ಹೇಳು, ತಂದಿರೋದು ನೀನೇ ಅಲ್ವಾ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿ ಹ್ಯಾಟ್ ಹಾಕಿದೀನಿ, ಎಷ್ಟು ಕರಾವ ಕಾಣ್ತಿದೆ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಇದೆ, ಸೊ ಆ ಗುಡ್ ನ್ಯೂಸ್ ಕೂಡ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ಬಟ್ಲು ತಿನ್ಕೊಂಬಿಡಂಗೆ ಬಟ್ಲು ಸೇರಿಸಿ ಏನ್ ಫುಲ್ ಹಾಕಿ ನೆಕ್ತು ರಾಂಗ್ ಆಗಿದೆ, ಒಪ್ಕೊಳ್ತೀನಿ. ಸೊ ಅದೊಂದು ತುಂಬಾ ಚೆನ್ನಾಗಿ ಡ್ರೆಸ್ ಚೆನ್ನಾಗಿ ಕಾಣ್ತಾ ಇಲ್ಲ, ಓವರ್ ಆಗಿದೆ. ನಮ್ಮ ಮನೆಯಲ್ಲಿ ಒಂದು ಮಗು ಇಲ್ಲ, ಬರೀ ಒಂದು ಮಗು ಇಟ್ಕೊಂಡು ನನಗೆ ಸಾಕಾಗಿದೆ ಅಂತಲ್ಲ, ಇನ್ನೊಂದು ಮಗು ಇದೆ ನೋಡಿ, ನೋಡಿದ್ರಾ? ದಪ್ಪ ಡುಮ್ಮಿ ಆಗಿದೆ. ಜ್ಞಾಪನಿಸ್ಕೊಂಡು ಇದು ಚೆನ್ನಾಗಿ ಬೆಳಿತೈತೆ. ಅದಂತೂ ನನ್ಗೆ ಏನ್ ತಲೆನೇ ಓಡ್ತಾರ, ನನ್ಗೆ ಏನಕ್ಕೆ ಹಂಗೆ ಇದೆಯೋ ಅಥವಾ ಬೆಳಿತಿದ್ರು ನನ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಹೇಳಿದ ಮಾತಿದು ವೇದದ ಸಾರವೇ ಕೇಳಿರು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವೆಲ್ಲಿ ಕೆಳಬಾರದು. ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ. ತುಂಬಾ ಜನ ಕೇಳ್ತಿದ್ದಂತ ಕ್ವಶನ್ಸ್ಗೆ ಈ ಒಂದು ಬ್ಲಾಗ್ ಅಲ್ಲಿ ನಾವು ಉತ್ತರನ ಕೊಡ್ತೀವಿ. ತುಂಬಾ ಜನ ವಿಷ್ಣು ಬರ್ಡೇಗೆ ಖರ್ಚು ಎಷ್ಟಾಯ್ತು, ತುಂಬಾ ಚೆನ್ನಾಗಿ ಮಾಡಿದಿರಿ ಅಂತ ಸಾಕಷ್ಟು ಜನ ಕೇಳಿದ್ದೀರಾ. ಸೊ ಅದಕ್ಕೆ ಈ ಬ್ಲಾಗ್ ಅಲ್ಲಿ ಉತ್ತರ ಸಿಗುತ್ತೆ. ಜೊತೆಗೆ ಆ ಕಾರ್ ತಂದಿದ್ದೀವಲ್ವಾ, ನಾನು ಮತ್ತೆ ಅಂಬಿ ಸೇರಿ ವಿಷ್ಣುಗೆ ಗಿಫ್ಟ್ ಕೊಟ್ಟಿದ್ದೀವಲ್ಲ, ಆ ಕಾರ್ ಪ್ರೈಸ್ದು ಕೂಡ ತುಂಬ ಜನ ಕೇಳ್ತಿದ್ವಿ. ಪಾರ್ಟಿ ಹಾಲಲ್ಲಿ ಫುಡ್ ಯಾರ ಹತ್ರ ಮಾಡಿಸಿದ್ದು, ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿ ಎಲ್ಲನೂ ಡೀಟೇಲ್ಸ್ ಕೊಡಿ ಅಂತ ಹೇಳಿ ತುಂಬ ಜನ ಕೇಳಿದ್ದೀರಾ. ಬಟ್ ಇನ್ನೂ ಒಂದು ನೆಗೆಟಿವ್ ಆಗಿ ಕೂಡ ಕಮೆಂಟ್ ಹಾಕಿದ್ದೀರಾ, ಅದಕ್ಕೂ ಕೂಡ ನಾನು ರಿಪ್ಲೈ ಕೊಡ್ತೀನಿ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಷ್ಣು ಆಚೆ ಹೋಗಿದೆ ಅಂತ ಫಸ್ಟ್ ನಾನು ಕರ್ಕೊಂಡ್ಬರ್ತೀನಿ ತಡ್ರಿ. ಗೈಸ್, ಪಾಪ ಇವರು ಪ್ರತಿ ದಿವಸ ಸುಮ್ಮನೆ ರಂಗೋಲಿ ಹಾಕಿ 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 ಬೇಜಾರಾಗಿರ್ಬೇಕು. ಡೈಲಿ ಎಲ್ಲ ಯಾವಾಗ್ಲೂ ಹೋಗಿ ಹಾಳು ಮಾಡ್ತಾ ಇರ್ತಾನೆ ಅವ್ರ ಮನೆ ರಂಗೋಲಿನ. ನಿಂಗೆ ಬರ್ತಾರ ತಡಿ ವಿಷ್ಣು, ಕಟ್ಟಾಗಿ ಹೊಡಿತಾರೆ ನಿನಗೆ, ಕಟ್ಟಾಗಿ ಹೊಡಿತಾರೆ ನಿನಗೆ. ಹೋಗಿ ಹಿಂಗೆ ಅಳಿಸ್ತಾ ಇರು. ಈ ಒಂದು ದಿವಸಕ್ಕೂ ಪಾಪ ಅವ್ರು ಯಾವತ್ತೂ ಬಂದು ಕೇಳಿಲ್ಲ, ರಂಗೋಲಿ ಎಳಿಸ್ತಾನೆ ನಿಮ್ಮ ಮಗ ಅಂತ ಯಾವತ್ತೂ ಕಂಪ್ಲೇಂಟ್ ಹೇಳಿಲ್ಲ ಇವನ ಬಗ್ಗೆ. ಅಲ್ಲಿ ಹೋಗೋದು ಬರೋದು, ರಂಗೋಲಿ ಎಳಿಸೋದು ಬರೋದು ಮಾಡ್ತಾ ಇರ್ತಾನೆ ನೋಡಿ. ಇಷ್ಟು ಒಂದೇ ಜಾಗದಲ್ಲಿ ನಿಲ್ಲಲ್ಲ ಅವನು. ನಮ್ಮ ಮನೆಯಲ್ಲಿ ಒಂದು ಮಗು ಇಲ್ಲ, ಬರೀ ಒಂದು ಮಗು ಇಟ್ಕೊಂಡು ನನಗೆ ಸಾಕಾಗಿದೆ ಅಂತಲ್ಲ, ಇನ್ನೊಂದು ಮಗು ಇದೆ ನೋಡಿ, ನೋಡಿದ್ರಾ? ಇಲ್ಲ ಅವನಿಗೆ ಅಂತ ತಂದಿರೋ ಕಾರಣ ನೀನ್ ಯೂಸ್ ಮಾಡ್ತಿದ್ಯಲ್ಲ ಅಂಬಿ. ಅವನು ಇದ್ರ ಮೇಲೆ ಕುಂತ್ರೆ ಯಾವಾಗ್ಲೂ ಅಳ್ತಾ ಇರ್ತಾನೆ, ಅದಕ್ಕೋಸ್ಕರ ನಾನು ರೋಡ್ ಸೈಡ್ ಗಾಡಿ ಹಾಳು ಮಾಡೋಣ ಅಂತ. ಹೆಂಗ್ ಚೆನ್ನಾಗಿದೆ ಒಂಥರ. ಎಷ್ಟೇ ಇದಾದ್ರು ಚಿಕ್ಕ ಮಕ್ಳ ತರ ಚಿಕ್ಕ ಮಕ್ಳ ತರ ಇರ್ಬೇಕು ನಿಜ, ಆದ್ರೆ ಈ ರೇಂಜಿಗೆ ಇರಬಾರ್ದು. ಮಗು ಕಾರ್ಕೊಳೋದು. ಗೈಸ್, ಈಗ ವಿಷ್ಣು ಕುಣಿಸ್ತೀನಿ ನೋಡಿ, ಇಳಿ ಅವನ ಕುಣ್ಸೋಣ. ಇಲ್ಲ ಕೊಂಚನ ಹೇಳಿ ಇದ್ಕೋ ಇವನ್ನ ಇಬ್ರು ಒಟ್ಟಿಗೆ ಬರ್ತೀವಿ ನೋಡಿ. ನೋಡ್ತೀನಿ ಗೈಸ್. ಈಗ ಅಪ್ಪ ಮಗ ಇಬ್ರು ಕೂಡ ಗಾಡಿ ಓಡಿಸ್ತಿದ್ದಾರೆ. ಇದು 80 kg ಕೆಪಾಸಿಟಿ ಇದೆ ಆಯ್ತಾ, 80 kg ವರೆಗೂ ಕೆಪಾಸಿಟಿ ಇದೆ ಅಂತ ಅವ್ರು ಯಾಕಾದ್ರೂ ಹೇಳ್ಬಿಟ್ರು ಅಂತ ಅನಿಸ್ತೈತೆ ನನಗೆ. ಹಾ, ಒಳ್ಳೆ ಚೆನ್ನಾಗಿದೆ. ಎಷ್ಟು ಕೆಪಾಸಿಟಿ? ನಾನೊಂದು 50-60 kg ಇದೀನಿ, 10 kg ಅವನೇ. ಅಂಬಿ ಯಾಕಂಬಿ ನಾನ್ ಕುತ್ಕೊಂಡು ಓಡಾಡೋದ್ರಲ್ಲಿ ನೀನ್ ಕುತ್ಕೊಂಡು ಓಡಾಡ್ತಿದ್ದಿ. ಪ್ಲಾಸ್ಟಿಕ್ ಎಲ್ಲ ಓಡಿಸೋಣ ಅಂತ ಅಷ್ಟೇ. ಕರೆಕ್ಟಾಗಿ ಹೇಳ್ದೆ. ಕರೆಕ್ಟ್ ಅಲ್ವಾ? ತಗೊಳ್ತೀವಿ ಅದನ್ನು ಆದಷ್ಟು ಬೇಗ ತಗೊಂತೀವಿ. ಬಟ್ ದೇವ್ರು ನಮ್ ಕಡೆ ಕರುಣೆ ತೋರಿಸ್ಬಿಡ್ತಾನೆ, ತಗೊಳ್ಳೋಣ ಅಂತ. ತಗೊಳ್ಳೋಣ. ಸರಿ ಹೇಳು. ಈಗ ಅವನ ಒಬ್ಬನೇ ಕುಂತು ನೋಡೋಣ ಅವನ ರಿಯಾಕ್ಷನ್ ಹೆಂಗಿರುತ್ತೆ. ಅವನ ಕಾರ್ ಕುಂತ್ರ ಅಳ್ತಿದ್ದ. ಇತ್ತೀಚಿನ ನಡುವೆ ನಾವು ಕುಂತು 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 ಅವನಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕುತ್ಕೊಳ್ತಾನೆ. ಗೈಸ್, ಇನ್ನೊಂದು ಇದ್ರದ್ದು ಫೀಚರ್ಸ್ ಹೇಳ್ಬಿಡ್ತೀನಿ ಆಯ್ತಾ. ಇದ್ರದ್ದು ಏನೇನ್ ಫೀಚರ್ಸ್ ಇದೆ ಅಂತಂದ್ರೆ, ಫಸ್ಟ್ನೇದು ಬಂದು ಇಲ್ಲಿ ಇದಿದೆ ನೋಡಿ, ಏನಂತಾರೆ ತಂಬಿ ಅದಕ್ಕೆ? ಹ್ಯಾಂಡ್ಲಲ್ಲ ಅಂಬಿ, ಇದು ಹಿಂಗೆ ಎಕ್ಸಲೇಟ್ರ್ ಕೊಡ್ತಾ, ಎಕ್ಸಲೇಟ್ರು ಅದಿದೆ. ಅದು ಇವನಿಗೆ ಬುದ್ಧಿ ಬಂದ್ಮೇಲೆ ಇವನೇ ಓಡಿಸಾಡ್ಬೋದು ಆಯ್ತಾ. ಅಕಸ್ಮಾತ್ ಈಗ ಮಕ್ಳಿಗೆ ಬುದ್ಧಿ ಇಲ್ಲ ಅನ್ಕೊಳ್ಳಿ, 1 ಇಯರ್ 1.5 ವರ್ಷ ಇಯರ್ ಇರ್ತಾರ ಅನ್ಕೋ, ಈ ರೀತಿಯಾಗಿ ನಾವು ಕೈಯಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ಮ್ಯಾನ್ಯುವಲ್ಲು, ಸ್ಟಾಪು, ಒಂದ್ ನಿಮಿಷ ಇರು, ಪಾರ್ಕಿಂಗು, ಫ್ರಂಟು, ಸೈಡು, ತುಂಬಾನೇ ಈಸಿಯಾಗಿ ಈ ರಿಮೋಟಿಂದ ನಾವು ಓಡಿಸ್ಬೋದು. ಇಲ್ಲ ಅಂತಂದ್ರೆ ನಾನು ವಿಷ್ಣು ಬುದ್ಧಿ ಬಂದ್ಮೇಲೆ ಇಲ್ಲಿರೋ ಎಕ್ಸಲೇಟ್ರ್ ನಾವು ಅಮ್ಕಿ ಅವನೇ ಡ್ರೈವರ್ ಆಗಿ ಕೂಡ ಇದು ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಸಾಂಗ್ಸ್ ಬರುತ್ತೆ, ಇಂಗ್ಲಿಷ್ ಸಾಂಗ್ಸು ಇರಿ, ಬ್ಲೂಟೂತ್ ಕನೆಕ್ಟಿಂಗ್ ಎಲ್ಲ ಇದೆ ಆಯ್ತಾ. ಇನ್ನೊಂದೇನಪ್ಪ ಅಂತಂದ್ರೆ ನಮಗೆ ಬೇಕಾದಂತ ಸಾಂಗ್ಸ್ ನ ಕೂಡ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಹಾಕ್ಬೋದು.
ಇಷ್ಟು ಇದು ಫೀಚರ್ಸ್. ಆಮೇಲೆ 80 kg ಕೆಪಾಸಿಟಿ ಇದೆ. ಚಾರ್ಜಿಂಗ್ ವೈರ್ ಕೊಟ್ಟಿರ್ತಾರೆ. ಸೊ ಚಾರ್ಜಿಂಗ್ ವೈರ್ ಹಾಕಿ ಓಡಿಸ್ದಾಗಂತೂ ಫುಲ್ ಸ್ಪೀಡ್ ಆಗಿ ಓಡುತ್ತೆ ಕಾರು. ಸ್ವಲ್ಪ ಇದು ಚಾರ್ಜ್ ಇಲ್ಲ, ಅದಕ್ಕೋಸ್ಕರ ಇದು ಇನ್ನೂ ಅಷ್ಟು ಪಿಕಪ್ ವರೆಗೂ ಕೆಪಾಸಿಟಿ ಇರುತ್ತೆ. ಸೊ ನಿಮ್ಮ ಮಕ್ಕಳು ಎಷ್ಟೇ ವೆಯ್ಟ್ ಇದ್ರು ಕೂಡ ಅವರು ಆರಾಮಾಗಿ ಒಂದು 10 to 15 years ವರ್ಗು ಅವರು ಆಟ ಆಡ್ಬೋದು. ಯಾವ್ದೇ ರೀತಿ ತೊಂದರೆ ಇರಲ್ಲ. ಇನ್ನು ಈ ಕಾರ್ ಪ್ರೈಸ್ ಬಂದು ಎಷ್ಟು ಅಂತ ನೀನ್ ಹೇಳು, ತಂದಿರೋದು ನೀನೇ ಅಲ್ವಾ? ಈ ಕಾರು ಪ್ರೈಸ್ ಅಂದ್ರೆ 10,000. 10,000 ಗೈಸ್. ನಾವು ಆಕ್ಚುಲಿ 2-3 ಅಂಗಡಿಲಿ ವಿಚಾರಿಸಿದ್ವಿ ಆಯ್ತಾ. ಫಸ್ಟ್ನೇ ಅಂಗಡಿಲಿ ವಿಚಾರಿಸಿದಾಗ 14,000 ಅಂತ ಹೇಳಿದ್ರು. ನನ್ಗೇನೋ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಅದಾದ್ಮೇಲೆ ಇನ್ನೊಂದು ಅಂಗಡಿಲಿ ಹೋಗಿ ವಿಚಾರಿಸಿದ್ವಿ, ಅವರು 12,000 ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ನಮ್ಮ ಅಂಗೈಯಲ್ಲೇ ಬೆಣ್ಣೆ ಹೊಡ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹುಡುಕಿದ್ವಿ ಅಂತಾರಲ್ಲ, ಹಂಗೆ ನಮ್ಮ ಮನೆ ಪಕ್ಕನೇ ಇತ್ತು. ಆಮೇಲೆ ಅಲ್ಲಿ ಹೋಗಿ ಕೇಳಿದಾಗ 10,000ಗೆ ಸಿಕ್ತು ಇದು. ಅಷ್ಟೇ ಗೈಸ್, ಇದು 10,000 ಅಷ್ಟೇ. ತುಂಬಾನೇ ಒಳ್ಳೆ ಫೀಚರ್ಸ್ ಇದೆ. ತುಂಬಾನೇ ಅಂತಂದ್ರೆ ಕೆಪಾಸಿಟಿ ತಡ್ಕೊಳ್ಳುತ್ತೆ. ಆದ್ರೆ ನೀನ್ ಜಾಸ್ತಿ ಏನು ಆಟ ಆಡಲ್ಲ ಅದ್ರಲ್ಲಿ. ನಾವೇ ಬಲವಂತದಿಂದ ಕುನ್ಸಿ ನಾವೇ ಓಡಿಸಾಡ್ಬೇಕು ಅಷ್ಟೇನಿಲ್ಲ. ಇಷ್ಟು ಕುತ್ಕೊಂತಾನಲ್ಲ, ಇಷ್ಟು ಕುತ್ಕೊಂತಿರ್ಲಿಲ್ಲ ಅವ್ನು ಫಸ್ಟ್. ಅದು ನೋಡಿದ್ರೆ ಅಳೋನು. ಯಾಕಂತಂದ್ರೆ ಆನ್ ಮಾಡಿದ ತಕ್ಷಣ ವಿಷ್ಣು ಈ ರೀತಿ ಸೌಂಡ್ ಬರುತ್ತೆ. ಈ ಸೌಂಡಿಗೆ ಸ್ಟಾರ್ಟಿಂಗ್ ಅಳ್ತಿದ್ದ, ಬಟ್ ಈಗ ಪರವಾಗಿಲ್ಲ. ಸೊ ಅದಕ್ಕೆ ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ನಾವು ಒಳಗಡೆ ಆಟ ಆಡ್ತಾ ಇರ್ತಾನೆ, ಬಟ್ ಒಂದ್ ಸ್ವಲ್ಪ ಜೋರ ಇನ್ನೊಂದ್ ತೋರಿಸುತ್ತೆ ಅಂತೇಳಿ. ಗಾಡಿ ಕೆಳಗ್ ಬಿಟ್ಟು ಅವ್ನ್ ಗಾಡಿ ಓಡಿಸೋದಿದ್ರೆ ಎದ್ರಕೊಂಡು ಓಡ್ಬಿಡ್ತಾನೆ ಓಡ್ತಾನೆ. ನೋಡಿ ಎದ್ರಕೊಳ್ತಾನೆ. ಏನು ರಿಯಾಕ್ಟ್ ಮಾಡ್ತಲ್ಲ? ಇಲ್ಲ, ಏನು ರಿಯಾಕ್ಟ್ ಮಾಡ್ತಲ್ಲ. ಧೈರ್ಯ ಬಂದ್ಬಿಟ್ಟಿದೆ. ನೋಡಿ 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 ಮನೆಯಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನೋಡಿ ಹೇಗ್ ಮೂವ್ ಆಗ್ತಿದೆ. ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾರ ಅದು. ಇದು ಅಂಬಿ. ಈಗ ಇಡ್ಕೊ, ನಾನ್ ಮೂವ್ ಮಾಡಿ ತೋರಿಸ್ತೀನಿ. ನಾನೇ ಒಳಗೆ ಕೂತ್ಕೊಂಡು ರಿಮೋಟ್ ಆಫ್ ಮಾಡು. ರಿಮೋಟ್ ಆಫ್ ಮಾಡ್ದಾ? ರಿಮೋಟ್ ಏನ್ ಆಫ್ ಮಾಡೋದು ಏನಿಲ್ಲ, ಹಂಗೆ ಓಡಿಸು. ಕುತ್ಕೊಳ್ಳೋ ಜಾಗನೇ ಸಾಕಲ್ಲ. ನೋಡಿ ಎಲ್ಲರೂ ಹೇಳೋದು ಇವಳು ಹೋಗಿ ತೋರಿಸ್ತಾರೆ. ನೋಡಿ ಕಾಲಿಗ ರಿಮೋಟ್ ಅಂಬಿ ಬಿಟ್ಟು ಬಿಟ್ಟಿದ್ದಾನೆ. ಈಗ ಕಾಲಲ್ಲಿ ನಾನು ಇವ್ನ ಎತ್ಕೊಂಡು ಬಿಟ್ಬಿಡ್ತಾನೆ. ಇಲ್ಲ ನೋಡಿ, ಇದು ಹಿಂದೆ ಹಾಕಿದೀನಿ ರೆಡ್ ಬಟನ್. ಈಗ ಗ್ರೀನ್ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ. ಹಿಂದೆ ಹೋಗುತ್ತೆ. ಈಗ ಗ್ರೀನ್ ಆನ್ ಮಾಡಿದ್ರೆ ಅದು ಜಾಸ್ತಿ ವೆಯ್ಟ್ ಇದೆ. ಬಾ ನೀನು ದಪ್ಪ ಡುಮ್ಮಿ ಆಗಿದೆ, ಅದಕ್ಕೋಸ್ಕರ ಇಳಿದು ಬಾ ಸಾಕು. ಬಿಡಿ ಕಾರ್ದು ಬಿಟ್ಟು ಬಾ ಈ ಕಡೆ ಮಾತಾಡೋಣ ಅಷ್ಟೇ. ಈ ಕಾರ್ದು ಹೇಳಿದ್ವಲ್ಲ ಪ್ರೈಸ್ 10,000 ಗೈಸ್. ಆರಾಮಾಗಿ ವಿಚಾರಿಸಿ ತಗೊಳ್ಳಿ. ಒಂದೊಂದ್ ಕಡೆ ಒಂದೊಂದ್ ಪ್ರೈಸ್ ಇದೆ. ಆರಾಮಾಗಿ ನಿಧಾನಕ್ಕೆ ಕುಂತು ವಿಚಾರಿಸಿ ತಗೊಳ್ಳಿ ಆಯ್ತಾ. ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ತಗೊಳ್ಳಿ. ಇಲ್ಲಿ ನಮ್ಮನೆ ಹತ್ರನೇ ಇತ್ತು ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ನಾವು ತಗೊಂಡಿದೀವಿ. ವಿಚಾರಿಸ್ಬಿಟ್ಟು ತಗೊಳ್ಳಿ. ನೋಡಿ ಈಗ ವಿಷ್ಣು ಏನಾದ್ರೂ ವಸ್ತುಗಳನ್ನ ಇಟ್ಕೊಂಡು ಆರಾಮಾಗಿ ನಡೀತಾನ. ಅವನೀಗ ನಡೆಯೋದ್ ಕಲ್ತಿದೆ. ನೋಡಿ ನೋಡಿ ಅವನತ್ರ ಪುಟ್ ಹೆಜ್ಜೆ ಹಿಡ್ಕೊಂಡು ನಡೀತಾನೆ. ತುಂಬಾ ಚೆನ್ನಾಗಿ ಕಮೆಂಟ್ ಅಲ್ಲಿ ಕೇಳ್ತಿದ್ರು ಅಂಬಿ, ಅಂದ್ರೆ ವಿಷ್ಣು ನಡೀತಾ ಅಲ್ವಾ, ಇನ್ನು 1 ವರ್ಷ ಆಯ್ತಲ್ಲ ನಡಿಬೇಕು ಅಂತ. ನಡೀತಾನೆ, ಬಟ್ ಕೈ ಬಿಟ್ಟು ನಡೆಯಲ್ಲ. ಇನ್ನು 1 ವರ್ಷ ಅಷ್ಟೇ ಅವನಿಗೆ. 1.5 ವರ್ಷ ಅಷ್ಟೊತ್ತಿಲೆಲ್ಲ ಕೈ ಬಿಟ್ಟು ನಡೀತಾನೆ. ಈ ರೀತಿ ಸಪೋರ್ಟ್ ತಗೊಂಡ್ ನಡೀತಾನೆ. ಒಬ್ನು ನಿಂತ್ಕೊಳ್ತಾನೆ, ಸಪೋರ್ಟ್ ಇಲ್ದೆ ನಿಂತ್ಕೊಳ್ತಾನೆ, ಬಟ್ ನಡಿಯಕ್ ಇನ್ನೂ ಆಗಲ್ಲ ಅವನ ಕೈಲಿ. ನಡೀತಾನೆ. ಅಂಡ್ ಇನ್ನೊಂದು, ಈಗ ಬರ್ತ್ಡೇಗೆಲ್ಲ ಎಷ್ಟು ಖರ್ಚಾಗಿದೆ ಅಂತ ಹೇಳೋಣ ಆಯ್ತಾ. ತುಂಬಾ ಜನ ಕೇಳ್ತಿದ್ದಾರೆ ಈಗ ವಿಷ್ಣು ಬರ್ಡೇಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಹೇಳೋಣ ಬಾ. ಈಗ ಬರ್ತ್ಡೇಗೆ ಖರ್ಚಾಗಿರೋದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಬಟ್ ಎಷ್ಟು ಖರ್ಚಾಗಿದೆ ಅಂತ ಗೊತ್ತು. ಇನ್ ಮಿಕ್ಕಿದೆಲ್ಲ ಎಲ್ಲೆಲ್ಲಿ ಏನೇನ್ ಎಷ್ಟು ಖರ್ಚಾಯ್ತು ಅಂತ ಅಂಬಿಗೆ ಗೊತ್ತಿರೋದು. ಅದು ಅಲ್ಲದೆ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಿರ್ತೀರಲ್ವಾ ವ್ಲಾಗ್ ಅಲ್ಲಿ ನಾನೇ ಜಾಸ್ತಿ ಮಾತಾಡ್ತೀನಿ ಅಂತ. ಇವಾಗ ಅಂಬಿನೇ ಪ್ರತಿಯೊಂದು ಇನ್ನೊಂದು ಕಂಪ್ಲೇಂಟ್ ಇತ್ತು ನಂದು. ಬರ್ತ್ಡೇಗೆ ವಿಷ್ಣು ಬರ್ಡೇಗೆ ಅಂತ ಹಾಕಿರೋ ಡ್ರೆಸ್ ಚೆನ್ನಾಗಿರ್ಲಿಲ್ವಂತೆ. ಸ್ಯಾರಿ ಹಾಕೋಬೇಕಿತ್ತಂತೆ. ಆ ಡ್ರೆಸ್ ಇಷ್ಟ ಆಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಹಾಕಿದೀರಾ. ಆಕ್ಚುಲಿ ಅದನ್ನ ನಾನು ವಿಷ್ಣು ಬರ್ತ್ಡೇ ಬೆಳಿಗ್ಗೆ ಇದೆ ಅಂತಂದ್ರೆ ರಾತ್ರಿ ಹೋಗಿ ತಂದಿರೋದು. ನಾನು ನಿಮ್ಗೆ ವಿಷ್ಣುದು ಬರ್ತ್ಡೇ ಪ್ರಿಪರೇಷನ್ ಅಂತ ತೋರಿಸಿರ್ತೀನಿ. ಫಸ್ಟ್ ಒಂದು ಡ್ರೆಸ್ ತಂದಿದ್ದೆ, ಅದು ಚೆನ್ನಾಗೇ ಇತ್ತು, ಬಟ್ ಹಿಂದೆಗಡೆ ಪ್ಲೇನ್ ಆಯ್ತು ಮತ್ತೆ ಕಲರ್ ಡಿಮ್ ಆಯ್ತು ಅಂತ ಹೋಗಿ ವಿಷ್ಣು ಬರ್ತ್ಡೇ ನಾಳೆ ಇದೆ ಅನ್ಬೇಕಾದ್ರೆ ತಂದಿರೋ ಬಟ್ಟೆ ಅದು. ಅದಕ್ಕೋಸ್ಕರ ಆತರ ಇದೆ. ನಾನು ಚಾಯ್ಸ್ ಮಾಡಿ ನಿಧಾನ ಹುಡುಕಿ ತಂದೆ. ನೋಡಿ ಒಬ್ನೇ ಮಂಚ ಎಳಿಯೋದ್ ಕಲ್ತಿದ್ದಾನೆ. ವಿಷ್ಣುನ ಇನ್ನೂ ನಡೆಯಲ್ಲ ಅಂತ ಕೇಳ್ತೀರಾ. ನೋಡಿ ನಡೀತಿದ್ದಾನೆ, ಒಬ್ನೇ ಎಳಿತಾನೆ ಈಗ ಮಂಚನ. ಅದಕ್ಕೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟ್ ಅಲ್ಲಿ ತಂದಿರೋ ಡ್ರೆಸ್, ಅದು ಕೂಡ ಆಪ್ಷನ್ ಇಲ್ಲದೆ ತಂದಿರೋದು. ನೈಟ್ ಮಗು ಬೇರೆ ಇದ್ದ, ಇವನ ಹತ್ರ ಬಿಟ್ಬಿಟ್ಟು ನಾನು ನಮ್ಮಮ್ಮ ಹೋಗಿ ತಂದಿರೋದ್ರಿಂದ ನನ್ನ ಡ್ರೆಸ್ ಸೆಲೆಕ್ಷನ್ ಆ ಸತಿ ರಾಂಗ್ ಆಗಿದೆ, ಒಪ್ಕೊಳ್ತೀನಿ. ಸೊ ಅದೊಂದು ತುಂಬಾ ಜನ ಡ್ರೆಸ್ ಚೆನ್ನಾಗಿ ಕಾಣ್ತಾ ಇಲ್ಲ, ಓವರ್ ಆಗಿ ಹೇರ್ ಸ್ಟೈಲ್ ಆಗಿದೆ, ಡ್ರೆಸ್ಗೆ ಸೂಟ್ ಆಗ್ತಲ್ಲ ಅಂತ ಹೇಳ್ಬಿಟ್ಟು. ಹೌದು, ಡ್ರೆಸ್ ಸೂಟ್ ಆಗಿಲ್ಲ, ಒಪ್ಕೊಳ್ತೀನಿ ನಾನೇನೆ. ಬಟ್ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ತಂದಿರೋದ್ರಿಂದ ಆತರ ಇತ್ತು. ಆಕ್ಚುಲಿ ನಾವು ಬರ್ತ್ಡೇನ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಪ್ಲಾನೇ ಇರ್ಲಿಲ್ಲ. ಆಮೇಲೆ ಸಡನ್ ಆಗಿ ಪ್ಲಾನ್ ಆಗಿದ್ದು ನಮ್ಗೆ. ಬಿಡು, ಇರೋದು ಒಬ್ಬ ಮಗ, ನಮ್ ಮ್ಯಾರೇಜು ನಾವು ಗ್ರ್ಯಾಂಡ್ ಆಗಿಲ್ಲ, 1 ಲಕ್ಷದಲ್ಲೇ ಮದ್ವೆ ಆಗ್ಬಿಟ್ವಿ. ಇನ್ನು ನಮ್ ವೆಡ್ಡಿಂಗ್ ಆನಿವರ್ಸರಿ ಅಂತೂ 1 ಕೇಕ್ ಅಲ್ಲೇ ಮುಗಿಸ್ಬಿಡ್ತೀವಿ. ನಮ್ ಬರ್ತ್ಡೇನು 1 ಕೇಕ್ ಅಲ್ಲೇ ಮುಗಿಸ್ಬಿಡ್ತೀವಿ. ಅಟ್ಲೀಸ್ಟ್ ನಮ್ ಮಗುಂದಾದ್ರೂ ಸ್ವಲ್ಪ ಗ್ರ್ಯಾಂಡ್ ಮಾಡೋಣ ನಮ್ ಕೈಲಿ ಆದಷ್ಟು ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿರೋದ್ರಿಂದ ನನ್ನ ಡ್ರೆಸ್ ಸೆಲೆಕ್ಷನ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಆಕ್ಚುಲಿ ನನ್ಗೂ ಅಷ್ಟು ಕಷ್ಟ ಅನ್ನಿಸ್ತು. ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋದನ್ನ ಸ್ಯಾರಿನ ತಗೊಂಡು ಸ್ಯಾರಿ ಬ್ಲೌಸ್ ನ ನೀಟಾಗಿ ಹೊಲಿಸ್ಕೊಂಡು ಸ್ಯಾರಿ ಹಾಕೋಬೇಕಿತ್ತು. ನಾನು ಸಣ್ಣ ಇರೋದ್ರಿಂದ ಸ್ಯಾರಿ ಚೆನ್ನಾಗಿ ಕಾಣುತ್ತೆ.
ಎಸ್ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ನಾನು ಮಾತಾಡಿದ್ ಸಾಕು, ಈ 2 ಕಂಪ್ಲೇಂಟ್ ಆಯ್ತಾ ಅಷ್ಟೇ. ಒಂದು ನಾನ್ ಜಾಸ್ತಿ ವ್ಲಾಗ್ ಅಲ್ಲಿ ಮಾತಾಡ್ತೀನಿ ಅಂತ ಏನ್ ಗೊತ್ತಾ ಗೈಸ್, ಅವ್ನಿಗೆ ಮಾತಾಡು ಅಂತಂದ್ರು ಮಾತಾಡಲ್ಲ. ಕಟ್ ಮಾಡ್ಬಿಟ್ಟು ನಾನು ಎಷ್ಟೊಂದ್ ಸತಿ ಹೇಳ್ತಿರ್ತೀನಿ ವ್ಲಾಗ್ ಅಲ್ಲಿ ಮಾತಾಡು ನನ್ ಮೇಲೆ ಬ್ಲೇಮ್ ಬರುತ್ತೆ. ನಾನ್ ಓವರ್ ಆಗಿ ಮಾತಾಡ್ತೀನಿ ಅಂತ ಜನ comment ಹಾಕ್ತಾರೆ. ನಾನು ಮಾತಾಡ್ತೀನಿ ನೀವು ಸ್ಟಾಪ್ ಮಾಡಿದೆ ಅಂತ ನಾನು ಮಾತಾಡಕ್ಕೆ ಈ ತರ ಹೇಳ್ಬೇಡ. ನಾನು ಎಷ್ಟೊಂದ್ ಸತಿ ಕಟ್ ಮಾಡ್ಬಿಟ್ಟು ವ್ಲಾಗ್ ಅಲ್ಲಿ ಬೈತೀನಿ, ನಾನೇ ಮಾತಾಡ್ತಾ ಇದೀನಿ. ಏನ್ ಗೊತ್ತಾ, ಜನಗಳು ನೋಡೋರ್ಗೆ ಬೋರ್ ಆಗ್ಬಾರ್ದು. ಈಗ ನಾನು ಸುಮ್ನೆ ವ್ಲಾಗ್ ಅಲ್ಲಿ ಅಂಬಿನೇ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದ್ರೆ ನೀವು ನೋಡ್ತೀರಾ, ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮಾತಾಡ್ತೀನಿ. ನಂದು ನೇಚರ್ ಬೇರೆ, ಅಂಬಿ ನೇಚರ್ ಬೇರೆ. ಅಂಬಿ ನೇಚರು ಸೈಲೆಂಟ್ ಆಗಿರೋದು, ನನ್ನ ನೇಚರು ಮಾತಾಡೋದು, ನಾನ್ ಟಾಕೆಟಿವ್ ಪರ್ಸನ್. ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇರ್ತೀನಿ. ಅದು ಕೆಲವೊಬ್ರಿಗೆ ಓವರ್ ಅನ್ಸುತ್ತೆ, ಬಟ್ ನಾನು ಇರೋದೇ ಹಾಗೆ. ಬಿಟ್ಟಾಕ ಎಲ್ಲಿಗೆ ಎಲ್ಲಿ ನಿಂತಿದ್ವಾ, ಎಲ್ಲಿ ನಿಂತಿದ್ವಿ ಅಂದ್ರೆ ಎಷ್ಟು ಖರ್ಚಾಯ್ತು ಅಂತ ನಾನು ಓಡಾಡಿರೋದಲ್ಲ ನನಗೆ ಗೊತ್ತಿದೆ. ಒಂದೊಂದು ಎಲ್ಲ ಫಸ್ಟ್ ಪಾರ್ಟಿ ಅಲ್ಲೂ ಮಾಮೂಲಿ ಪಾರ್ಟಿ ಅಲ್ಲ ಅಂದ್ರೆ ಅದೇ ಮಾಮೂಲಿ ಇಲ್ಲಿ ಬರ್ತಡೇ ಮಾಡಿದ್ರಲ್ಲ ಪಾರ್ಟಿ ಸರಿ ಇವನೊಬ್ಬ ಟೋಟಲ್ ಆಗಿ ಎಷ್ಟು ಖರ್ಚಾಯ್ತು ಅಂತಂದ್ರೆ 2 ಲಕ್ಷ ಆಯ್ತು. ಯಾವ್ದಾದ್ರು ಹೆಂಗಾಯ್ತು ಅಂತ ಎಲ್ಲ ಹೇಳ್ತೀನಿ. ಇವಾಗ ಪಾರ್ಟಿ ಅಲ್ಗೆ ಎಷ್ಟು 42-43 ಪಾರ್ಟಿ ಅಲ್ಗೆ ಐತೆ. ಅದನ್ನ ಕ್ಲೀನಿಂಗ್ ಅದು ಇದು ಅಂತ ಇತ್ತು. ಅದಕ್ಕೋಸ್ಕರ ಅದಕ್ಕೊಂದು 42-43 ಅನ್ಕೊಂಡಿದೀನಿ. ಆಮೇಲೆ ಡೆಕೋರೇಷನ್ಗೆ 17-18 ಕೊಟ್ಟಿದ್ದೀನಿ ಡೆಕೋರೇಷನ್ಗೆ. 18 ಆಮೇಲೆ ಇದು ಊಟ 40 ಆಯ್ತು. ಅದನ್ನು ಹೆಚ್ಚು ಕಮ್ಮಿ 40 ಆಯ್ತು. 40 ಇಲ್ಲ ಹಂಗಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಏನೋ 1,000 ಕಮ್ಮಿನ ಜಾಸ್ತಿ ಈ ತರ ಹೇಳ್ತಾರ. ನಾನು 40 ಅನ್ಕೊಂಡ್ ರೌಂಡ್ ಫಿಗರ್ ಅದೊಂದು. ಮತ್ತೆ ಗ್ಯಾಸ್ ಮತ್ತೆ ನೀರೆಲ್ಲ ಸೇರಿದ್ರೆ ಒಂದ್ 42-43 ಆಗಿದೆ. ಆಮೇಲೆ ಫೋಟೋಗ್ರಾಫರ್ ಅವ್ರದೊಂದು 8 ಅವ್ರದ್ದು 8 ಫೋಟೋ ಕೊಟ್ಟಿಲ್ಲ. ಅದ್ ನೆಕ್ಸ್ಟ್ ಆಲ್ಬಮ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಹಂಗೆ ಕಾಯ್ಕೊಂಡ್ ಬಂದೆ. ಅದ್ ಯಾವಾಗ ಕೊಡ್ರ ನಮಗೂ ಖುಷಿ, ಬೇಗ ನೋಡ್ಬೇಕು ಯಾರು. ಆಮೇಲೆ ವಿಷ್ಣು ಬರ್ತಡೆಗೆ ಸಪರೇಟ್ ಒಂದ್ 7,000 ಆಗೈತೆ. ಬಟ್ಟೆಗೆ ಒಂದ್ 30 ಮೇಲೆ ಹೋಗಿದೆ. ಅಲ್ಲೂ ಬಟ್ಟೆಗೆ ಜಾಸ್ತಿ 30 ಮೇಲೆ ಹೋಗಿದೆ. ಬಟ್ ಎಲ್ಲಾನು ಲೆಕ್ಕ ಹೇಳಕ್ಕಲ್ಲ, ಇಷ್ಟ ಆಗಿದೆ ಅಂಜಾದ್ಮೇಲೆ ಇಷ್ಟು. ಆಮೇಲೆ ಒಂದ್ ಕಾರ್ ಒಂದ್ 10,000, ಆಮೇಲೆ ಕೇಕ್ ಒಂದ್ 8,000. 8,000 ಕೇಕ್ 7,000 ಕೇಕಿಗೆ. ಈ ತರ ನೋಡಿ ಗೈಸ್, ಇದ್ರಲ್ಲಿ ಇದೆಲ್ಲದಕ್ಕಿಂತ ಸಣ್ಣ ಪುಟ್ಟ ಹೋಯ್ತಾವಲ್ಲ ಅವೇ ಜಾಸ್ತಿ ಆಗಿಬಿಡ್ತಾವ ಒಂದೊಂದ್ ಟೈಮಲ್ಲಿ. ಕರೆಕ್ಟ್ ಆಗಿ ಗೈಸ್ ಹೇಳ್ಬೇಕಂತಂದ್ರೆ 1 ರೂಪಾಯಿ ಹೆಚ್ಚು ಕಮ್ಮಿ ಇಲ್ಲ. ಕರೆಕ್ಟ್ ಆಗಿ ನಮ್ದು 2 ಲಕ್ಷ ಖರ್ಚಾಗಿದೆ, ಏಕ್ದಮ್ ಖರ್ಚಾಗಿದೆ. ಸೊ ಉಳಿಸೋರಾದ್ರೆ ಸ್ವಲ್ಪ ಉಳಿಸ್ತಾರೆ, ನಾವು ಸ್ವಲ್ಪ ಹಂಗಲ್ಲ. ಅಂಬಿ ಸ್ವಲ್ಪ ಆತರ ಅಲ್ಲ, ಅಂಬಿ ಹೆವಿ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಕರೆಕ್ಟ್ ಆಗಿ 2 ಲಕ್ಷ, ಕರೆಕ್ಟಾಗಿ 2 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಕರೆಕ್ಟಾಗಿ 2 ಲಕ್ಷ ಪೂರ್ತಿ ಮುಗ್ದಿದೆ. ಕ್ಯಾಮ್ರಾನೇ ದಾಟ್ಕೊಂಡು ಹೋಗ್ತಾನೆ, ಬಿಡು. ಕರೆಕ್ಟಾಗಿ 2 ಲಕ್ಷ ಮುಗ್ದಿದೆ ಗೈಸ್. ಇಷ್ಟು ಬರ್ತಾರೆ ಖರ್ಚಾಗಿದೆ. ಬಟ್ ಊಟ ತುಂಬಾ ಚೆನ್ನಾಗಿತ್ತು, ಪಾರ್ಟಿ ಹಾಲ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಬಂದವರೆಲ್ಲ ಊಟದೇ ಎಲ್ಲ ನಂಗೆ ಅದೇ ಖುಷಿ ಆಗ್ಬಿಟ್ಟಿದ್ ನನಗೆ. ನನ್ಗೇನಕಂದ್ರೆ ಲಾಸ್ಟ್ ಅಲ್ಲಿ ನಾನು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನ, ಎದ್ದು ಎಲ್ಲ ಮುಗಿದ್ರು ಎಲ್ಲ ಹೋಗಿದ್ರಿ. ಇನ್ನೊಂದು 10 ಜನ ಇದ್ರು, ಹೋಯ್ತೀನಿ. ಎಲ್ಲ ಊಟ ಚೆನ್ನಾಗಿತ್ತು ಅಂತ ತಕ್ಷಣ ನನ್ಗೆ ಅಲ್ಲೇ ಹೊಟ್ಟೆ ತುಂಬಿಡ್ತು. ಯಾಕಂದ್ರೆ ನನ್ಗೆ ಊಟನೇ ಸೇರ್ತಿರ್ಲಿಲ್ಲ. ನಾನ್ ಫುಲ್ ಖುಷಿ ಆಗ್ಬಿಟ್ಟಿದೀನಿ. ಊಟ ಚೆನ್ನಾಗಿತ್ತು. ನನ್ಗೇನ್ ಮೈಂಡ್ ಸೆಟ್ ಅಂದ್ರೆ ನನ್ಗೇನ್ ಚೆನ್ನಾಗಿಲ್ಲ ನೀವ್ ಮಾಡಿರೋ ಯಾವ್ದು ಏನು ಚೆನ್ನಾಗಿಲ್ಲ ಅಂದ್ರೂ ನನ್ಗೆ ಬೇಕಾದ್ರೆ ಬೇಜಾರಾಗಲ್ಲ. ಊಟದ ವಿಷಯದಲ್ಲಿ ನನ್ಗೆ ಎಲ್ಲರೂ ಚೆನ್ನಾಗಿತ್ತು ಅಂದಾಗ ನನ್ಗೆ ಫುಲ್ ಖುಷಿ ಆಗಿದ್ದು ಅಲ್ಲೇ. ಅದ್ರಲ್ಲಿ ನಾನೇ ಊಟ ಮಾಡ್ಬಿಟ್ಟು ಅರ್ಧ ಯಾಕೆ ಅದೇ ಹೊಟ್ಟೆ ತುಂಬ್ದಂಗ ಆಗ್ಬಿಡ್ತು ನಂಗೆ. ಹಂಗೆ ಆತರ ನಮ್ಗೆ ಕೆಲವು ವಿಷಯದಲ್ಲಿ ನನ್ಗೆ ಏನ್ ವಿಷಯದಲ್ಲಿ ಖುಷಿ ಆಗುತ್ತೆ ಅಂದ್ರೆ ಈ ಊಟದ ವಿಷಯದಲ್ಲಿ ಬಿಟ್ರೆ ನನ್ಗೆ ಯಾವ್ದ್ರಲ್ಲೂ ಖುಷಿ ಆಗಲ್ಲ. ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಕೇಕ್ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಬಿಕಾಸ್ ನಾವು ಹೇಳಿ ತರ ಅಷ್ಟು ನೀಟಾಗಿ ಕೇಕ್ ಬಂದಿರಲಿಲ್ಲ. ಬಿಡಿ, ಇವಾಗ ಅದೇನ್ ಬಂದಿದೆ ಆಗೋದೈತೆ. ಅದು ಇವಾಗೇನು ಅದ್ರ ಬಗ್ಗೆ ಏನ್ ಮಾತಾಡೋದಿಲ್ಲ ಪಾಪ. ಏನೋ ಹೇಳ್ದಂಗೆ ಒಂಚೂರು ಹೆಚ್ಚಿಗೆ ಮಾತಾಡ್ತಾರೆ, ಯಾವ ವಿಷಯದಲ್ಲೂ ಅಷ್ಟೇ ಒಂಚೂರು ಹೆಚ್ಚಿಗೆ ಮಾತಾಡ್ತಾರೆ. ಎಲ್ಲ ಒಟ್ಟಿನಲ್ಲಿ ಚೆನ್ನಾಗೈತ್ ನೋಡಿ, ಅದೇಂದೇ ಖುಷಿ ನನ್ಗೆ. ಡೆಕೋರೇಷನ್ ತುಂಬಾ ಜನ ಇಷ್ಟಪಟ್ಟಿದ್ದು ಡೆಕೋರೇಷನ್ ಮತ್ತೆ ಪಾರ್ಟಿ ಹಾಲ್ ಆಯ್ತಾ. ಪಾರ್ಟಿ ಹಾಲ್ ದೂರ ಇಲ್ಲ, ನಮ್ಮ ಮನೆಯಿಂದ ಚೂರು ಮುಂದೆ ಇದೆ. ಸೊ ಅದ್ರ ಲೊಕೇಶನ್ ಅದೇ ಪ್ರೇಮ್ ಸಾಗರ್ ಪಾರ್ಟಿ ಹಾಲ್ ಅಂತ ಹೇಳ್ಬಿಟ್ಟು ಅದು ಆಯ್ತಾ. ಪ್ರಮೋಷನ್ ಅನ್ಕೋಬೇಡಿ, ನಾವು ಮಾಡಿರೋದ್ನ ಹೇಳ್ತಿದ್ವಿ ಅಷ್ಟೇ, ತುಂಬಾ ಜನ ಕೇಳಿದ್ರಿಂದ ಅಷ್ಟೇ. ಆ ಒಂದಿದ್ದು ಅಲ್ಲೇ ಫುಡ್ ಮಾಡ್ತಾರೆ. ಫುಡ್ ಮಾತ್ರ ಅವ್ರು ಹೇಳಿದ್ರು ನಾವು ಚೆನ್ನಾಗ್ ಮಾಡ್ಕೊಡ್ತೀವಿ, ಫುಡ್ ವಿಷಯದ ನೀವು ತಲೆನೇ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರು. ಹಂಗೆ ಮಾಡಿದ್ರು. ಅನ್ನ ಸಾಂಬಾರ್ ಅಂತೂ ಹೆಂಗಿತ್ತು ಗೊತ್ತಾ. ಎಲ್ಲ ಅನ್ನ ಸಾಂಬಾರ್ ಅಂತಲ್ಲ, ಎಲ್ಲ ಇಷ್ಟ ಆಗಿದ್ದು ಒಂದ್ ಬಿಟ್ರೆ ಒಬ್ಬೊಬ್ರಿಗೆ ಒಂದೊಂತರ ಇಷ್ಟ ಆಗ್ಬಿಡ್ತು. ಅದ್ರಲ್ಲಿ ಒಬ್ರು ಪಲಾವ್ ಜಾಸ್ತಿ ಆಲ್ಮೋಸ್ಟ್ ಪೂರಿ ಸಾಗು ತುಂಬಾ ಜನ ಇಷ್ಟಪಟ್ಟಿದ್ದ ಅಂತ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಗೆ ಏನ್ ಫುಲ್ ಖುಷಿ ಆಯ್ತು ಅಂದ್ರೆ ನಮ್ಗೆ ಎಲ್ಲರೂ ಚೆನ್ನಾಗಿತ್ತು ಅಂದಾಗಲೇ ನಮ್ಗೆ ಫುಲ್ ಖುಷಿ ಆಗೋಯ್ತು. ನೋಡೋಣ ನೆಕ್ಸ್ಟ್ ವರ್ಷ ಹೆಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ನೆಕ್ಸ್ಟ್ ವರ್ಷ ಏನೋ ಇವಾಗಲೇ ಎಲ್ಲ ಹೇಳೋದ್ ಬೇಡ ಅಲ್ವಾ. ನೆಕ್ಸ್ಟ್ ವರ್ಷ ಅದ್ ಹೇಳ್ಕೊಂಡ್ರೆ ಏನಂತ ಗೊತ್ತಾ, ಹೇಳ್ಕೊಂಡ್ ಮಾಡಿದ್ರು ತಪ್ಪು, ಹೇಳ್ದೆಲ್ಲ ಮಾಡಿದ್ರು ತಪ್ಪಾಗುತ್ತೆ. ಸೊ ಬೇಡ ಅದು ಹೇಳ್ಕೊಳ್ಳೋದು. ನೋಡ ನೆಕ್ಸ್ಟ್ ವರ್ಷಕ್ಕೆ ಓಕೆನಾ, ಬಿಟ್ಬಿಡೋಣ. ನೆಕ್ಸ್ಟ್ ವರ್ಷ ಹೆಂಗಿರ್ತೀವೋ ಏನೋ ಗೊತ್ತಿಲ್ಲ. ಮುಂದಿನ ವರ್ಷದ ಚಿಂತೆ ಮಾಡೋದು, ಇವತ್ತಿಗೆ ಇದ್ ಮಾಡ್ಕೊಬಿಡೋಣ, ಸರಿ ಮಾಡ್ಕೊಬಿಡೋಣ ಅಷ್ಟೇ ಗೈಸ್. ಇಷ್ಟ ಆಗಿತ್ತು.
ಪಾರ್ಟಿ ಹಾಲ್, ಫುಡ್ ಮತ್ತೆ ಡೆಕೋರೇಷನ್, ಫೋಟೋಗ್ರಫಿ. ಅಂಬಿಗೆ ಫ್ರೆಂಡ್ ಇದಾರಲ್ಲ, ಫ್ರೆಂಡ್ ಅವ್ರ ಅಣ್ಣನೇ ಫೋಟೋಗ್ರಾಫರ್ ಆಗಿರೋದು. ತುಂಬಾ ತಾಳ್ಮೆ ಮನುಷ್ಯ, ಎಷ್ಟು ಚೆನ್ನಾಗಿ ಫೋಟೋ ಹೇಳ್ಕೊಟ್ರು ಅಂದ್ರೆ ನಮ್ಗೆ ನಿಂತು ಸಾಕು ಸರ್ ಕಾಲ್ ನೋಯ್ತಿದೆ ಅಂದ್ರೆ, ಇರ್ಲಿ ಮೇಡಮ್ ನಿಂತ್ಕೊಳ್ಳಿ, ಹಿಂಗ್ ಪೋಸ್ ಕೊಡಿ, ಹಂಗ್ ಪೋಸ್ ಕೊಡಿ, ಎಷ್ಟೇ ಜನ ಬಂದು ನಮ್ದೊಂದು ಫೋಟೋ ತೆಗೀರಿ ಅಂತಂದ್ರೆ ಒಂದ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ಳಿಲ್ಲ. ತುಂಬಾ ಪೇಷನ್ಸ್ ಇಂತ ಇದ್ರು ಅವ್ರು. ಅದೊಂದು ಖುಷಿ ಆಯ್ತು, ಎಲ್ಲಾನು ಖುಷಿ ಆಯ್ತು. ಬಂದವ್ರು ಎಲ್ಲರೂ, ನಾವು ಕರೆದವ್ರು ಪ್ರತಿಯೊಬ್ರು 99% ಎಲ್ಲರೂ ಬಂದಿದ್ರು. ಎಲ್ಲೋ ಒಂದು 3-4 ಜನ ಮಿಸ್ ಆಗಿರ್ಬೋದು ಏನೋ ಅಷ್ಟೇ. ತುಂಬಾ ಖುಷಿ ಆಯ್ತು, ಎಲ್ಲರೂ ಬಂದಿದ್ದು ಅಷ್ಟೇ. ಫಸ್ಟ್ ಟೈಮ್ ಈ ತರ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿರೋದೇ ನಮಗೆ ಫಸ್ಟ್ ಆಫ್ ಆಲ್ ಖುಷಿ ಇದೆ. ಅವ್ರು ಅನ್ಕೊಂತಾರೆ ಏನ್ ಜಾಸ್ತಿ ಇವ್ರೇನು ಯಾರು ಮಾಡ್ಲಾರ್ದು ನೀವೇನ್ ಮಾಡಿದ್ರ ಅನ್ಕೋಬೇಡ್ರಿ, ಯಾಕಂದ್ರೆ ನಮ್ ರೇಂಜಿಗೆ ಏನಿದೆ ನಾವು ಅದನ್ನ ಖುಷಿ ಪಡ್ತೀವಿ ಅಷ್ಟೇ, ಏನಿಲ್ಲ. ಬಟ್ ಎಲ್ಲಾರು ನೀವು ಕೇಳಿದಿವಿಲ್ಲ, ನಮ್ಗೆ ಹೇಳೋ ಅವಶ್ಯಕತೆ ಏನಿರ್ಲಿಲ್ಲ. ಬಟ್ ಯಾರು ಆತರ ಹೇಳ್ತಾರ ಮೊದ್ಲೇ ನಾನು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ, ತಿಳ್ಕೊಬೇಡಿ. ಏನ್ ಯಾರು ಮಾಡಿದೀರಾ ಅನ್ಬೇಡ್ರಿ. ಇದು ಇನ್ನು ಪ್ರಪಂಚದಲ್ಲಿ ಬೇಜಾಂತರ ರಿಚ್ ಆಗಿ ಬೇಜಾಂತರದೆಲ್ಲ ಆಚರಣೆ ಮಾಡ್ತಾರೆ. ನಮ್ ಮಿಡಲ್ ಕ್ಲಾಸ್ ರೇಂಜಿಗೆ ಎಷ್ಟು ಬೇಕೋ ಇದು ನಮ್ಗೆ ದೊಡ್ಡದು. ಯಾಕಂತಂದ್ರೆ ನಾವ್ 2 ಲಕ್ಷ ಅಷ್ಟು ಸುಮ್ನೆ ಖರ್ಚು ಮಾಡಲ್ಲ ನಾವು, ನಿಮ್ಗೆ ಗೊತ್ತು. ಬಟ್ ಇದಕ್ಕೆ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅದು ನನ್ ಮಗನ್ಗೆ ಮೆಮೊರೇಬಲ್ ಆಗಿರ್ಬೇಕಂತ ಒಂದು ಕಾರಣ. ನಾವಂತೂ ಮದ್ವೆ ಗ್ರ್ಯಾಂಡ್ ಆಗ್ಲಿಲ್ಲ, ಏನೂ ಆಗಿಲ್ಲ. ಅಟ್ಲೀಸ್ಟ್ ಅವ್ನು ಫಸ್ಟ್ ಇಯರ್ ಬರ್ತಡೇ ಆದ್ರೂ ಅವ್ನಿಗೆ ಜ್ಞಾಪನ ಇರ್ಲಿ, ನಮ್ಮ ಅಪ್ಪ ಅಮ್ಮ ಚೆನ್ನಾಗ್ ಮಾಡಿದ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡೋದು. ಎಲ್ಲಾ ಡ್ರೀಮು ಇದಾಗಿರುತ್ತೆ ಗೈಸ್. ನಾವು ಒಂದ್ ರೂಪಾಯಿ ಖರ್ಚು ಮಾಡಕ್ ಹಿಂದೆ ಮುಂದೆ ನೋಡ್ತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಮಕ್ಳ ವಿಷಯ ಅಂತ ಬಂದ್ರೆ ನಾವ್ ಒಂದು ಚೂರು ಹಿಂದೆ ಮುಂದೆ ನೋಡಲ್ಲ. ನಮ್ ಮಕ್ಳು ಚೆನ್ನಾಗಿರ್ಲಿ ಅಂತಾನೆ ಮಾಡ್ಬಿಡ್ತೀವಿ. ಅದೇ ಒಂದು ಉದ್ದೇಶ ಅಷ್ಟೇ. ಅವ್ನ ಬರ್ತಡೇ ಗ್ರ್ಯಾಂಡ್ ಮಾಡಿರೋದು ನಾವು ಅಷ್ಟೇ. ಇನ್ನೇನಿಲ್ಲ, ಎಲ್ಲ ಹೇಳ್ಬಿಟ್ಟಿದೀವಿ. ಇನ್ನೇನು ನಮ್ದೇನಿತ್ತು ಇಷ್ಟು ಹೇಳಿದ್ವಿ. ಬಟ್ ಅಷ್ಟೇ. ಈಗ ವ್ಲಾಗ್ ಕಂಟಿನ್ಯೂ ಮಾಡೋಣ, ಸಾಕಿಲ್ಗೆ ಬನ್ನಿ. ಇನ್ನೊಂದೇನಪ್ಪಾ ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ನೋಡಿ, ಮನಿ ಪ್ಲಾಂಟ್ ಹೆಂಗ್ ಬೆಳೆದಿರೋ ಒಂದು ಡೇ ಬೈ ಡೇ ಬೆಳ್ಕೊಂಡು ಹೋಗ್ತಾನೆ ಇದೆ. ಏನಿಲ್ಲ ಅಂತ ಒಂದ್ ದಿವಸಕ್ಕೆ ಈ ರೀತಿ 2, 3, 5, 6 ಎಲೆಗಳು ಬರ್ತಿದೆ. ತುಳಸಿ ಗಿಡ ತಂದಾಗ ಇಷ್ಟಿತ್ತು, ಇದು ಪರವಾಗಿಲ್ಲ, ಓಕೆ ರೇಂಜಿಗೆ ಇಲ್ಲ ಬೆಳೆದಿಲ್ಲ, ಅದು ಚಿಗುರು ಹೊಡಿತಿದೆ, ಪರವಾಗಿಲ್ಲ ಆಯ್ತಾ. ಇದಂತೂ ಮಾಟುಕೊಂಟು ಲೆಕ್ಕಕ್ಕಿಲ್ಲ. ಅದಕ್ಕೆ ಇದನ್ನ ಎತ್ಬಿಟ್ಟು ಬೇರೆ ಗಿಡ ಹಾಕೋಣ ಅಂತ ನನ್ನ ಪ್ಲಾನಿಂಗ್, ಹೂ ಹಾಕೋಣ ಅಂತ. ಯಾರಾದ್ರೂ ಅಕಸ್ಮಾತ್ ಈಗ ಪ್ಲಾಂಟ್ಸ್ ಬೆಳೆಸಿರ್ತಾರಲ್ಲ, ಮನೇಲಿ ತುಂಬಾ ಪ್ಲಾಂಟ್ಸ್ ನ ಬೆಳೆಸಿರ್ತಾರಲ್ಲ, ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಇದು ಬೆಳೆಯೋದೇ ಲೇಟಾ ಅಥವಾ ಇದು ಹಿಂಗೆ ಇರುತ್ತಾ? ನಾನು ಎಷ್ಟೊಂದು ಈ ತರ ಸಣ್ಣ ಚಿಗುರು ನೋಡ್ತಾ ಇರ್ತೀನಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಅಲೋವೆರಾ ಹೇಗ್ ಬೆಳೆಯುತ್ತೆ ಅಂತ ಒಂದ್ ಸ್ವಲ್ಪ ಯಾರಿಗಾದ್ರೂ ಗೊತ್ತಿರೋರು ಕಮೆಂಟ್ ಅಲ್ಲಿ ತಿಳಿಸಿ. ಮನಿ ಪ್ಲಾಂಟ್ ಬಗ್ಗೆ ಡೌಟ್ ಇತ್ತು, ಬಟ್ ಅದೆಲ್ಲ ಕ್ಲಿಯರ್ ಆಗಿದೆ. ಅದು ಪಾಡಿಗೆ ಬೆಳ್ಕೊಂಡು ಹೋಗ್ತಾನೆ ಇದೆ, ತುಂಬಾ ಚೆನ್ನಾಗಿ ಬೆಳೀತಿದೆ ಮನಿ ಪ್ಲಾಂಟ್. ತುಳಸಿ ಓಕೆ 100ಗೆ ಒಂದು 40% ಓಕೆ. ಇಲ್ಲೆಲ್ಲ ಚಿಗುರು ಹೊಡೆದಿದೆ. ಡೈಲಿ ನೀರ್ ಹಾಕ್ತಾ ಇರ್ತೀನಿ, ಗ್ಯಾಪ್ನಿಸ್ಕೊಂಡು ಇದು ಚೆನ್ನಾಗಿ ಬೆಳಿತೈತೆ. ಅದಂತೂ ನನ್ಗೆ ಏನ್ ತಲೆನೇ ಓಡ್ತಾರ, ನನ್ಗೆ ಏನಕ್ಕೆ ಹಂಗೆ ಇದೆಯೋ ಅಥವಾ ಬೆಳಿತಿದ್ರು ನನ್ ಕಣ್ಣಿಗೆ ಕಾಣ್ತಾ ಇಲ್ವೋ ಅಲೋವೆರಾ ಅಂತ ನಂಗೆ ಗೊತ್ತಾಗ್ತಾರ. ದಯವಿಟ್ಟು ತಿಳಿಸಿ ಕಮೆಂಟ್ ಅಲ್ಲಿ ಆಯ್ತಾ. ನೋಡಿ ಮತ್ತೆ ಅಲ್ಲಿ ಅಪ್ಪ ಅವ್ರ ಮನೆ ರಂಗೋಲಿ ಕೆಡ್ಸ್ತಾನೆ, ಅವ್ರ ಮನೆ ಹೂವ ಕಿತ್ತಾಕ್ತಾನೆ. ಇನ್ನೇನ ಮಾಡ್ಬೇಕಂತಿದೆ ಹೇಳ್ಬಿಡ್ತೀನಿ. ಬಾ ಬರ್ತಾರಪ್ಪ, ಈಗ ಅವ್ರಿಗೂ ಬರೋ ಟೈಮ್ ಆಯ್ತು. ರೆಡ್ ಅಂಡ್ ಆಗಿ ಸಿಗಕೊಳ್ತೀವಿ ಆಮೇಲೆ. ಅವ್ನು ಏನ್ ಮಾಡ್ತಾರೆ ಬಂದ್ರು. ರೋಸ್ ಕೊಡ್ ನನಗೆ ಗೈಸ್, ಎಲ್ಲಾ ಗಿಫ್ಟ್ ವಿಷ್ಟು ಬಂದಿರೋದೆಲ್ಲ ಎತ್ತು ಕಬರ್ ಒಳಗಡೆ ತುಂಬಿಟ್ಟಿದ್ದೀನಿ. ಮನೆ ಚಿಕ್ಕದಿದೆಯಲ್ಲ, ಸ್ವಲ್ಪ ಚಿಕ್ಕದಾಯ್ತು. ಮಾಡು ವಿಷ್ಣು. ಗೈಸ್, ಅಂಬಿ ನನಗೋಸ್ಕರ ಏನೋ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಸೊ ಏನಪ್ಪಾ ನೀನ್ ಮಾಡ್ಕೊ ಬಂದೆ? ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಹೆಂಗಿರುತ್ತೆ ಗೊತ್ತಾ? ಟ್ರೈ ಮಾಡು. ಏನಕ್ಕೆ ಹಾಕೋದೆ ಅಷ್ಟು ಖಾರ? ನನಗೆ ಹೇಳ್ತೀವಿ ಉಪ್ಪು ಖಾರ ನಿನಗೆ ಕೈಯಲ್ಲಿ ಹಿಡಿತಾ ಇರಲ್ಲ ಅಂತ. ನಾನು ಹೇಳ್ತಾ ಇರೋದು ಹಿಡಿತಾ ಇರಲ್ಲ, ಅದು ಹುಡುಗಿರ್ಗೆ ಹಿಡಿತಾ ಇರಬೇಕು, ಹುಡುಗರಿಗಲ್ಲ. ಏನಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಆಗಿದ್ರೆ ಅಥವಾ ನೀವೇನಾದ್ರೂ ಸ್ಪೈಸಿ ತಿನ್ನೋ ಪರ್ಸನ್ ಆಗಿದ್ರೆ ಟ್ರಸ್ಟ್ ಮೀ, ಹೆಂಗಿರುತ್ತೆ ಗೊತ್ತಾ? ಬಾಯಲ್ಲಿ ಬರ್ತದೆ. ಇಲ್ಲಿ ವಿಷ್ಣು ನೋಡ ನಿನ್ನ ಮಗರಿ ಇಲ್ಲ, ಅವ್ನಿಗೆ ಏನ್ ತಿಂತಾರೋ ಒಟ್ಟ ಅವನಿಗೂ ಕೊಡ್ಬೇಕು. ಖಾರ ಅನ್ಸಿಲ್ಲ. ಹೌದಾ? ಹೆಂಗಿದೆ? ಆನೆಸ್ಟ್ ರಿವ್ಯೂ, ಮಸ್ಟ್ ಟ್ರೈ ಮಾಡ್ಲೇಬೇಕು ತಾನೆ. ಸಕ್ಕತ್ತಾಗಿದೆ. ನನಗೆ ಇಷ್ಟಪ್ಪ. ಉಪ್ಪು ಹುಳಿ ಖಾರ ಸಿಹಿ ಏನ್ ಕೊಟ್ರು ತಿಂದು ಬಿಸಾಡ್ತೀನಿ. ಅವಳಿಗೆ ತಿಂಡಿ ಪೋತಿ ಅನ್ನೋದು. ನಮ್ಮ ಮನೆ ಅರ್ಧಕ್ಕರ್ಧ ಜಗಳ ಆಗದೆ ಏನ್ ವಿಷಯ ಗೊತ್ತಾ? ನಾನು ಒಬ್ಬ ಅರ್ಧಕ್ಕರ್ಧ ಜಗಳ ಆಡೋದು ತಿನ್ನೋ ವಿಷಯಕ್ಕೆ. ನಾನು ತಿನ್ನೋದ್ ಬೇಕು ಅಂತ ಅವ್ನು ಎಷ್ಟು ತಿಂತೀಯ ಅಂತ. ಆದ್ರೂ ಇಷ್ಟೇ ದಪ್ಪ ಇದ್ದೀನಿ. ದಪ್ಪ ಆಗಿದ್ದೀನಿ. ಕಳಮೈ ಅಂತಾರಲ್ಲ, ಕಳಮೈ ನಮ್ದು ಗೊತ್ತಾಗಲ್ಲ. ಕಳಮೈ. ಅಯ್ಯೋ, ನಾನು ಯಾವ್ದೋ ಮೇಯಿ ಅಂದಂಗಾಯ್ತು. ನಾನು ನಿಮ್ಗೊಂದು ಹಾನೆಸ್ಟ್ ಕ್ವಶನ್ ಕೇಳ್ತೀನಿ, ಕೊಡಿ ಕ್ಯಾಮ್ರಾ. ಉತ್ತರ ಹೇಳ್ಬೇಕಾಯ್ತಾ?
ಕರೆಕ್ಟಾಗಿ ಹೇಳ್ಬೇಕು, ಮನ್ಸ್ ಮುಟ್ಕೊಂಡು ಹೇಳ್ಬೇಕು. ಎಲ್ಲದಕ್ಕೂ ಕೈ ಹಾಕ್ತಿಲ್ಲ ಏನ್ ನೀನು ಇಲ್ಲಿ ಕೇಳಿಸ್ಕೊ, ವ್ಲಾಗ್ ಮಾಡ್ತೀವಿ ಗೊತ್ತಾ ನಾವು, ಅವಾಗ ನಾನು ಮಾತಾಡ್ತೀನಿ ಗೊತ್ತಾ, ಅದ್ ನಿನ್ಗೆ ಓವರ್ ಅಂತ ಅನ್ಸುತ್ತಾ? ನನಗೆ ಯಾಕೆ ಅನ್ಸುತ್ತೆ ಅದು? ಇಲ್ಲ, ಜನಗಳು ಕಮೆಂಟ್ ಹಾಕ್ತಿದ್ದಾರೆ, ಕಾವ್ಯ ಓವರ್, ಅಂಬಿ ಸಿಂಪಲ್. ಹಾ ಬಾ ಇಲ್ಲಿ ಹೇಳು ಬಾ. ಅದು ಮೊಬೈಲ್ ಅಲ್ಲಿ ನೋಡ್ತಾರಲ್ವೇನೆ, ಹಾ ಅದಕ್ಕೆ ನೀವು ಓವರ್ ತರ ಕಾಣಿಸ್ತೀಯ. ಡೈರೆಕ್ಟ್ ಆಗಿ ನೋಡ್ತೀನಲ್ಲ ನನ್ಗೇನು ಕಾಣಿಸಲ್ಲ, ಯಾಕಂದ್ರೆ ಡೈಲಿ ನಾನು ನಿನ್ ಜೊತೆ ಇರ್ತೀನಲ್ಲ. ಅದ್ ಹೆಂಗಂದ್ರೆ ಅತಿ ಜಾಸ್ತಿ ಮಾತಾಡದಾಗ್ಲೇ ಓವರ್ ಅನ್ಸೋದು. ಓಕೆನಾ? ಏನೋ ಮಾತಾಡಿದ್ರೆ ಬ್ಲಾಗಿಂಗ್ ಮಾಡ್ತೀಯ. ಅದೇ ಇವಾಗ ನೀನ್ ಮಾತಾಡಲ್ವಲ್ಲ, ನೀನ್ ಮಾತಾಡ್ದಿಲ್ದಿದ್ದೆ ಇವಾಗ ನನಗೆ ಹೊಡ್ತಾ ಬೀಳ್ತಾರದು. ನೀನ್ ಮಾತಾಡ್ದಿಲ್ದಿದ್ಕೆ ನಿನ್ಗೆ ನಾನ್ ಮಾತಾಡಕ್ ಬಿಡಲ್ಲ, ನಾನೇ ಓವರು ಅಂತ ಹೇಳ್ತಾರೆ. ನಾನ್ ಏನ್ ಗೊತ್ತಾ, ಕೈಯಲ್ಲೋದು ಕಣ, ನಾನು ಯಾವ ತರ ಹುಡುಗಿ ಗೊತ್ತಾ, ಎಕ್ಸ್ಪ್ರೆಸ್ ಜಾಸ್ತಿ ಆಯ್ತಾ. ಏನೇ ಮಾಡಿದ್ರು ಕೂಡ ಎಕ್ಸ್ಪ್ರೆಸ್ ಜಾಸ್ತಿ ಮಾಡ್ಕೊಳ್ತೀನಿ ನಾನು. ನನ್ಗೆ ಅದೊಂಥರ ಬಂದ್ಬಿಟ್ಟಿದೆ, ಅವ್ನ್ ಖಾರ ಮುಡ್ತಂಗೆ ಇವ್ ಕೈ ತೊಳ್ಕೊಂಡ್ ಬಂದಂಗೆ. ಮನೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಮೆಸ್ ಆಗಿದೆ ಮನೆ. ಯಾಕೆ ಅಂತಂದ್ರೆ ಮಕ್ಳಿರೋ ಮನೆ ನಿಮ್ಗೆ ಗೊತ್ತು, ಸೊ ಅದಕ್ಕೋಸ್ಕರ ಗಲೀಜಾಗಿದೆ. ಸ್ವಲ್ಪ ಪಾತ್ರೆಗಳಿದೆ, ಪಾತ್ರೆ ತೊಳಿಬೇಕು, ಆಮೇಲೆ ಕಸ ಗುಡಿಸ್ಬೇಕು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅಷ್ಟೇ ಗೈಸ್. ನೋಡಿ, ನನ್ ಗಂಡನೇ ಹೇಳ್ತಿದ್ದೆ ನಾನು ಓವರ್ ಅಲ್ಲ ಅಂತ. ಯಾಕಂದ್ರೆ ನಾನು ಬ್ಲಾಗಲ್ಲಿ ಅವನಂತೂ ಮಾತಾಡಲ್ಲ. ನಾನು ಬ್ಲಾಗ್ ಮಾತಾಡಿಲ್ಲ ಅಂದ್ರೆ ಬ್ಲಾಗಲ್ಲಿ ಇನ್ನೇನ್ ನೋಡ್ತೀರಾ ಹೇಳಿ ನೀವೇ. ಎಷ್ಟೊಂದು ಕೈ ತೊಳ್ಕೊಂಬರ್ಲಿ. ಅವ್ನು ನನ್ಗಿಂತ ತಿಂಡಿಪೋತ. ಎಷ್ಟೊಂದು ಕೈ ತೊಳ್ಕೊಂಬರ್ಲಿ, ಕರ್ಕೊಂಡು ಖಾರ ಮುಟ್ಟಿದಂಗದ. ಖಾರ ಇಟ್ಬಿಡ್ತೀನಿ ನಮ್ದು ಬಾಯ್ ಒಳಗೆ. ಖಾರ ಇಕ್ಬಿಡುದು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ನೋಡಿ, ಕಣ್ಣೆಲ್ಲ ಅದ್ರ ಮೇಲೆ ತಿನ್ನು. ಕೆಳಗಿಳಿತದ ಮೇಲತ್ತಕ್ಕಾಗಲ್ಲ ಅವನಿಗೆ. ಅತ್ತ ಏ ಮಾಡು ಚಿನಿ, ಹುಷಾರ್ ಮೇಡಮ್ ಅಂಬಿಗೆ, ಹುಷಾರನು. ನೋಡಿ ನೋಡಿ ಅಪ್ಪನ ಮಗ ಈಗಲೇ ಏ ಅಂತ ಜಗಳ ಆಡ್ತವ್ರೆ. ಇಲ್ಲಿ ಎಲ್ಲರಿಗೂ ಸದ್ದು ಮಾಡಪ್ಪ ಚಿನಿ, ಸದ್ದು ಮಾಡು. ಹುಷಾರಾಗಿರಿ ಅನ್ನು ಎಲ್ಲರಿಗೂ. ಅಯ್ಯೋ ಅಯ್ಯೋ ಬಿದ್ದು ಚಿನಿ ಹಾಯ್ ಮಾಡಿಲ್ಲ ನೀನ್ ಬ್ಲಾಗಲ್ಲಿ. ಹಾಯ್ ಮಾಡು. ಹಾಯ್. ಓಕೆ ಚಿನಿ, ತಿನ್ಬಿಡು, ಬಾ ಕುತ್ಕೊಂಡು ತಿನ್ನು. ಅದ್ಯಾಕೆ ಒಂದೇ ಕಳ್ಳನ್ ತರ ಎತ್ಕೊಂತ ಇದ್ಯಾ? ಸರಿ ಗೈಸ್, ತಿನ್ಬಿಟ್ಟು ಸಿಗ್ತೀನಿ. ಖಾರ ಐತೆ ಬೆಳ್ಳಲ್ಲಿ, ಬೇಡ. ಮತ್ತೆ ಬಂದು ಇದು ಒಳಗೆ ಕೈ ಹಾಕ್ಬಿಟ್ರೆ ತಿನ್ಸಿದೀನಿ ಸ್ವಲ್ಪ, ಅದಕ್ಕೆ ಮುಖ ಎಲ್ಲ ರೆಡ್ ಆಗ್ಬಿಡೈತೆ. ಚೆನ್ನಾಗಿಲ್ವಾ ವಿಷ್ಣು? ಹೈಫೈ. ಯೇ, ಥ್ಯಾಂಕ್ ಯು ಮಗನೇ. ಹೈಫೈ. ಖಾರ ಆಗಿದೆ ಕೈ, ಸಾಕು. ಎಲ್ಲ ಫುಲ್ ಖಾರ ಆಗ್ಬಿಡಿ ಅಂದ್ಬಿಟ್ಟು. ಥ್ಯಾಂಕ್ ಯು ವಿಷ್ಣು. ಗೈಸ್ ಥ್ಯಾಂಕ್ ಯು ಕೊಡ್ತೀನಿ. ಥ್ಯಾಂಕ್ ಯು ಮಗನು, ಕೊಡು. ಥ್ಯಾಂಕ್ ಯು ಕೊಡು. ಹಾಂ, ಥ್ಯಾಂಕ್ ಯು ಸೋ ಮಚ್ ಚಿನಿ, ಲವ್ ಯು. ಹೈಫೈ. ವಾ, ಹೈಫೈ ಹೈಫೈ. ಅಷ್ಟೇ, ಒಂದೇ ಸತಿ ಮೂಡಿದ್ದಾಗ ಮಾಡ್ತಾನೆ. ತೇರಿಕೆ ಬಟ್ಲು ತಿನ್ಕೊಂಬಿಡ, ಹಂಗೆ ಬಟ್ಲು ಸೇರಿಸಿ. ಏನು ಫುಲ್ ಹಾಕಿ ನೆಕ್ತವಳೆ, ಅದನ್ನ ಮುಡ್ತಾ ಇಲ್ಲ ನೋಡಿ ಗೈಸ್. ಖಾರ ಅಪ್ಪ. ಆದ್ರೂ ಏನು ಗೊತ್ತಾ, ಉಳಿದ್ರೆ ಉಪ್ಪು ಖಾರ ತಿನ್ನೋದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಜಾಸ್ತಿ, ಸ್ವೀಟ್ಗಿಂತ ಉಪ್ಪು ಖಾರ ತುಂಬ ಇಷ್ಟ ನನಗೆ. ಖಾರ ಹತ್ಬಿಟ್ಟೈತಪ್ಪೋ. ಈ ಕಡೆ ಅವ್ರ ಖಾರ ಹತ್ತಿ, ಈ ಕಡೆ ಇವನಿಗೆ ಖಾರ ಹತ್ತೈತೆ. ರೆಡಿ, ಇವನಿಗೆ ಮೂತಿಯಲ್ಲಿ ರೆಡ್ಗಾಗ್ಬಿಟ್ಟೈತೆ, ಖಾರ ತಿನ್ಸ್ಬಿಡ್ತೀನಿ. ಐ ವಿಷ್ಣು ಇಲ್ಲಡ, ನಾಲ್ಗೆ ತೆಗಿತಾವ ನಾಚಿಕೆ. ಈ ಥರ ಖಾರ ಆದಾಗಲೇ ಕುಡಿಯೋಕೆ ನೀರಿರಲ್ಲ. ನಮಗೆ ಫಸ್ಟ್ ಒಂದು ವಾಟರ್ ಪ್ಯೂರಿಫೈಯರ್ ಹಾಕಿಸ್ಕೋಬೇಕು. ಏಯ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿ ಹ್ಯಾಟ್ ಹಾಕಿದ್ದೀನಿ. ಎಷ್ಟು ಕರಾವ ಕಾಣ್ತಿದ್ದೀನಿ. ನಾನು ಹೆಂಗಿದ್ದೀನೋ ಹಂಗಿದ್ದೇನೆ, ಚಂದ ಆಗಿತ್ತು ನೋಡಿದ್ರು. ಸುಮ್ಮನೆ ಹಾಕೊಂಡಿದ್ದೆ ಅಷ್ಟೇ. ಇಷ್ಟೊತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಈಗ ಆಲ್ರೆಡಿ ವ್ಲಾಗ್ ತುಂಬಾನೇ ಲ್ಯಾಗ್ ಆಗಿಬಿಟ್ಟಿದೆ ಅಷ್ಟೇ. ಇವಾಗ ನಮ್ಮಮ್ಮ ಬರ್ತಿದ್ದಾರೆ, ವಿಷ್ಣು ನೋಡ್ಕೊಂಡು ಹೋಗ್ತಾರೆ. ಸೊ ತುಂಬಾ ಜನ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಹಾಕಿದ್ರು ಆಯ್ತಾ, ನಿಮ್ಮ ಫ್ಯಾಮಿಲಿನ ತೋರಿಸಿ ಅಂತ. ಆದಷ್ಟು ಬೇಗ ಆಲ್ಬಮ್ ಬಂದ ಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿನೂ ಕೂಡ, ಪ್ರತಿಯೊಬ್ಬರೊಬ್ರು ಕೂಡ ಆ ಒಂದು ಆಲ್ಬಮ್ ಅಲ್ಲಿ ತೋರಿಸ್ತೀವಿ, ರಿಯಲ್ ಆಗಿ ತೋರಿಸ್ತೀನಿ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಇದೆ. ಸೊ ಆ ಗುಡ್ ನ್ಯೂಸ್ ಕೂಡ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಅಷ್ಟೇ ಗೈಸ್. ಓಕೆ, ಬಾಯ್ ಬಾಯ್, ಸಿ ಯು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಸಿ ಯು, ಬಾಯ್. ವಿಷ್ಣು ಅಲಾಟ ಆಗ್ತಿದ್ದಾನೆ ಅಷ್ಟೇ. ಬಾಯ್.